ಶಾಂತಿ. ಮುರಳಿಯ ದಿನಾಂಕ 31/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಸತ್ಯ ತಂದೆಯ ಜೊತೆಗೆ ಸದಾ ಸತ್ಯವಾಗಿ ಇರಿ. ಯಾವುದೇ ತಪ್ಪಾದರೆ ತಂದೆಯಿಂದ ಕ್ಷಮೆ ತೆಗೆದುಕೊಳ್ಳಿ. ತಮ್ಮ ಮತದಂತೆ ನಡೆಯಬೇಡಿ. ಪ್ರಶ್ನೆ: ಯಾವ ಮಕ್ಕಳು ಎಂದಿಗೂ ಮರೆಯಾಗಿರಲು ಸಾಧ್ಯವಿಲ್ಲ? ಉತ್ತರ: ಯಾರಿಗೆ ಈಶ್ವರೀಯ ಪರಿವಾರದ ಜೊತೆ ಪ್ರೀತಿ ಇದೆ, ಯಾರಿಗೆ ಹಗಲು ರಾತ್ರಿ ಸರ್ವಿಸ್ಸಿನ ಚಿಂತೆ ಇರುತ್ತದೆ, ಅಂತಹ ಸರ್ವಿಸಬಲ್ ಮಕ್ಕಳು ಯಾರು ಪ್ರಾಮಾಣಿಕಸ್ಥರು ಮತ್ತು ನಂಬಿಕಸ್ಥರಾಗಿರುತ್ತಾರೆ, ಎಂದಿಗೂ ಮನ್ಮತದಂತೆ ನಡೆಯುವುದಿಲ್ಲ, ತಂದೆಯ ಜೊತೆ ಸತ್ಯವಾಗಿರುತ್ತಾರೆ ಮತ್ತು ಸ್ವಚ್ಛ ಹೃದಯವುಳ್ಳವರಾಗಿರುತ್ತಾರೆ, ಅಂತಹ ಮಕ್ಕಳು ಎಂದಿಗೂ ಮರೆಯಾಗಿರಲು ಸಾಧ್ಯವಿಲ್ಲ. ಗೀತೆ: ತಾವೇ ತಾಯಿ ತಂದೆಯಾಗಿದ್ದೀರಾ. ಓಂ ಶಾಂತಿ. ಗೀತೆಯಲ್ಲಿ ಗ್ಯಾರಂಟಿ ಯಾರದಿತ್ತು? ಮಾತಾ ಪಿತನ ಜೊತೆ ಮಕ್ಕಳ ಗ್ಯಾರಂಟಿ ಇದೆ. ಬಾಬಾ: ನಮಗಂತೂ ನೀವು ಬಿಟ್ಟರೆ ಮತ್ಯಾರೂ ಇಲ್ಲ. ಎಷ್ಟು ಶ್ರೇಷ್ಠ ಗುರಿಯಾಗಿದೆ. ಇಂತಹ ಶ್ರೇಷ್ಠ ತಂದೆಯ ಶ್ರೀಮತದಂತೆ ಯಾರಾದರೂ ನಡೆದರೆ ಗ್ಯಾರಂಟಿ ಕೊಡುತ್ತಾರೆ ಬಾಬಾ, ಆಸ್ತಿ ಅವಶ್ಯವಾಗಿ ಶ್ರೇಷ್ಠವಾಗಿರುವುದನ್ನೇ ಪಡೆಯುತ್ತೀರಾ. ಆದರೆ ಬುದ್ಧಿ ಹೇಳತ್ತೆ, ದೊಡ್ಡ ಶ್ರೇಷ್ಠ ಗುರಿ ಕಾಣೋದಿಲ್ಲ. ಕೋಟಿಯಲ್ಲೂ ಕೆಲವರಲ್ಲೂ ಕೆಲವರಷ್ಟೇ ಕೇವಲ ಮಾಲೆಯ ಮಣಿಗಳಾಗುತ್ತಾರೆ. ಹೇಳ್ತಾರೆ ನೀವೇ ತಂದೆ ತಾಯಿ ಎಂದು. ಆದರೆ ಮಾಯೆ ಎಷ್ಟು ಬಲಶಾಲಿಯಾಗಿದೆ ಅಂದರೆ ಕಷ್ಟಕರವಾಗಿ ಆ ಒಂದು ಗ್ಯಾರಂಟಿಯ ಮೇಲೆ ನಡೆಯುತ್ತಾರೆ. ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬಹುದು, ಸತ್ಯವಾಗಿ ನಾನು ತಂದೆ ತಾಯಿಗೆ ಮಗುವಾಗಿದ್ದೇನಾ? ಬಾಪ್ ಕೆಹತೆ ಹೇ ನಹಿ, ಹೇಳೋದಿಲ್ಲ ಬಾಬಾ. ಯಾರು ಹೇಗೆ ಅಂತ ಹೇಳಿಬಿಟ್ಟು ನಿಮಗೆ ನೀವೇ ನೋಡ್ಕೊಳ್ಳಿ ಅಂತಾರೆ ಬಾಬಾ. ಅಂತಹ ಮಕ್ಕಳು ಬಹಳ ಕಡಿಮೆ ಜನ ಇದ್ದಾರೆ. ಅದರಿಂದಲೇ ನೋಡಿ ಮಾಲೆ ಎಷ್ಟು ಚಿಕ್ಕದು ತಯಾರಾಗುತ್ತೆ, ಅಂದರೆ ಎಷ್ಟು ಆತ್ಮಗಳದು ಮಾಲೆ ತಯಾರಾಗತ್ತೆ. ಎಷ್ಟು ಕೋಟಿಯಲ್ಲೂ ಕೆಲವರಷ್ಟೇ ಜ್ಞಾನ ತಿಳ್ಕೊಳ್ತಾರೆ. ಅಷ್ಟರತ್ನಗಳ ವೈಜಯಂತಿ ಮಾಲೆ ತಯಾರಾಗತ್ತೆ. ಕೆಲವರಂತೂ ಹೇಳೋದೊಂದು ಮಾಡೋದು ಮತ್ತೊಂದು. ಆದ್ದರಿಂದ ಬಾಬಾ ಹೇಳ್ತಾರೆ ನೋಡಿ ಎಂತಹ ವಂಡರು. ಬಾಬಾ ಎಷ್ಟು ಪ್ರೇಮದಿಂದ ತಿಳಿಸುತ್ತಾರೆ. ಆದರೆ ಸುಪುತ್ರ ಮಕ್ಕಳು ಬಹಳ ಕಡಿಮೆ ಜನ ತಯಾರಾಗುತ್ತಾರೆ. ಮಾಲೆಯ ಮಣಿಗಳಾಗುವಂತಹವರು. ಮಕ್ಕಳಲ್ಲಿ ಅಷ್ಟು ಶಕ್ತಿಯೇ ಇಲ್ಲ ಶ್ರೀಮತದಂತೆ ನಡೆಯಲು. ಅಂದಾಗ ಅವಶ್ಯವಾಗಿ ರಾವಣನ ಮತದಂತೆ ಇದ್ದಾರೆ. ಆದ್ದರಿಂದ ಅಷ್ಟು ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ. ಕೆಲವರಷ್ಟೇ ಮಾಲೆಯ ಮಣಿ ಆಗುತ್ತಾರೆ. ಅಂತಹ ಮುದ್ದು ಮಕ್ಕಳು ಮರೆಯಾಗಿರಲು ಆಗುವುದಿಲ್ಲ. ಅವರು ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ. ಹಗಲು ರಾತ್ರಿ ಸರ್ವಿಸ್ನ ಚಿಂತನೆಯಲ್ಲೇ ಇರುತ್ತಾರೆ. ಈಶ್ವರಿಯ ಸಂಬಂಧದ ಜೊತೆ ಪ್ರೀತಿ ಇಟ್ಕೊಳ್ತಾರೆ. ಅಂದರೆ ಬಾಬನ್ ಪರಿವಾರದ ಜೊತೆ ಬಾಬನ್ ಜೊತೆ ಪ್ರೀತಿ ಇರುತ್ತೆ. ಹೊರಗೆ ಅವರ ಬುದ್ಧಿ ಎಲ್ಲೂ ಹೋಗೋದೇ ಇಲ್ಲ. ಅಂತಹ ಪ್ರೀತಿ ಪರಿವಾರದ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು. ಅಜ್ಞಾನ ಕಾಲದಲ್ಲಿಯೂ ಸಹ ಮಕ್ಕಳಿಗೆ ತಂದೆಯ ಜೊತೆ ಸಹೋದರ ಸಹೋದರಿಯರಿಗೆ ಪರಸ್ಪರದಲ್ಲಿ ಬಹಳ ಪ್ರೀತಿ ಇರುತ್ತೆ. ಇಲ್ಲಂತೂ ಕೆಲವರಿಗೆ ಕಿಂಚತ್ತು ರಿಂಚಕ್ ಮಾತ್ರ ಬಿ ಬಾಪ್ಸೆ ಯೋಗ ನಹಿ ಅಂತಾರೆ ಬಾಬಾ. ಕಿಂಚಿತ್ತು ಬಾಬನ ಜೊತೆ ಸಂಬಂಧ ಯೋಗವೇ ಇಲ್ಲ. ಗ್ಯಾರಂಟಿ ಪ್ರತಿಜ್ಞೆಗಳಂತೂ ತುಂಬ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲೂ ಗಾಯನ ಮಾಡುತ್ತಾರೆ. ಈಗಂತೂ ಮಕ್ಕಳು ಸನ್ಮುಖದಲ್ಲಿದ್ದೀರಾ, ವಿಚಾರ ಮಾಡಲಾಗುವುದು. ಭಕ್ತಿ ಮಾರ್ಗದಲ್ಲಿ ಏನು ಗಾಯನ ಮಾಡುತ್ತಿದ್ದೆವು, ಎಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತಿದ್ದೆವು. ಇಲ್ಲಂತೂ ನೆನಪೇ ಮಾಡೋದಿಲ್ಲ ಬಾಬರುವರನ್ನು. ಬಾಬನಿಗೆ ಮಕ್ಕಳಾಗುವುದರಿಂದ ಮಾಯೆಯೂ ಕೂಡ ಶತ್ರುವಾಗುತ್ತದೆ. ಬುದ್ಧಿ ಹೊರಗೆ ಹೋಗುತ್ತದೆ. ಅಂದಾಗ ಮಾಯೆ ಒಳ್ಳೆಯ ರೀತಿ ಬೀಳಿಸುತ್ತದೆ. ಅವರು ಸ್ವಯಂವೂ ಸಹ ತಿಳಿದುಕೊಳ್ಳುವುದಿಲ್ಲ ನಾವೇನು ಮಾಡುತ್ತಿದ್ದೇವೆ, ಅದೆಲ್ಲ ಬೀಳಲಿಕ್ಕೆ ಮಾಡುತ್ತಿದ್ದೇವೆ ಎಂದು. ತಮ್ಮ ಮತದಂತೆ ನಡೆದು ಬಿದ್ದು ಹೋಗುತ್ತಾರೆ. ಅವರಿಗೆ ಗೊತ್ತೇ ಆಗುವುದಿಲ್ಲ ನಾವೇನು ಮಾಡುತ್ತಿದ್ದೇವೆ ಎಂದು. ಯಾವ ಬಲಹೀನತೆಗಳು ಇರಬಾರದು. ಆದರೆ ಬಲಹೀನತೆಗಳು ಮಕ್ಕಳಲ್ಲಿ ಇವೆ ಅಲ್ವಾ. ಹೇಳ್ತಾರೆ ಒಂದು, ಮಾಡುತ್ತಾರೆ ಮತ್ತೊಂದು. ಇಲ್ಲ ಅಂದರೆ ಬಾಬನಿಂದ ಆಸ್ತಿ ಎಷ್ಟು ಶ್ರೇಷ್ಠವಾಗಿರುವುದು ಸಿಗುತ್ತಿದೆ. ಸತ್ಯತೆಯಿಂದ ಎಷ್ಟು ಬಾಬಾರವರ ಸೇವೆಯಲ್ಲಿ ತೊಡಗಬೇಕು. ಆದರೆ ಮಾಯೆ ಎಷ್ಟು ಬಲಶಾಲಿಯಾಗಿದೆ. ಕೋಟಿಯಲ್ಲೂ ಕೆಲವರಷ್ಟೇ ಬಾಬಾರವರನ್ನು ಪೂರ್ತಿಯಾಗಿ
ಗುರುತಿಸಿದ್ದಾರೆ. ಬಾಬಾ ಹೇಳುತ್ತಾರೆ, ಕಲ್ಪಕಲ್ಪವೂ ಇದೇ ರೀತಿ ಆಗುವುದು. ಪೂರ್ತಿ ಪ್ರಾಮಾಣಿಕಸ್ಥರು ನಂಬಿಕಸ್ಥರಿಲ್ಲದ ಕಾರಣ ಪಾಪ ಪದವಿಯೂ ಸಹ ಆ ರೀತಿ ಆಗುವುದು. ಹೇಳ್ತಾರೆ ಬಾಬಾ, ನಾವು ರಾಜಯೋಗವನ್ನು ಕಲಿತು ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಆಗುತ್ತೇವೆ ಎಂದು. ರಾಮ ಸೀತೆ ಆಗುವುದಿಲ್ಲ. ಕೈಯನ್ನು ಎತ್ತುತ್ತಾರೆ, ಆದರೆ ನಡತೆಯೂ ಸಹ ಆ ರೀತಿ ಇರಬೇಕು ಅಲ್ವಾ? ಬೇಹದ್ದಿನ ತಂದೆ ಆಸ್ತಿ ಕೊಡಲು ಬಂದಿದ್ದಾರೆ. ಅವರ ಶ್ರೀಮತದಂತೆ ಎಷ್ಟು ನಡೆಯಬೇಕು. ಬಹಳಷ್ಟು ಜನ ಇದ್ದಾರೆ, ಪ್ರತಿಜ್ಞೆ ಮಾಡುತ್ತಾರೆ, ನಾವು ಶ್ರೀಮತದಂತೆ ನಡೆಯೋದಿಲ್ಲ ಅಂತ. ಕಸಮ್ ಖಾತೆ ಅಂತಾರೆ ಬಾಬಾ, ನಾವು ಶ್ರೀಮತದಂತೆ ನಡೆಯೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡುತ್ತಾರೆ. ಅಂತಹವರು ಕೂಡ ಮರೆಯಾಗಿರ್ಲಿಕ್ಕಾಗಲ್ಲ, ಅವ್ರದ್ದು ಪ್ರತ್ಯಕ್ಷತೆ ಆಗಿಬಿಡತ್ತೆ. ಯಾರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ ಅವರ ಪ್ರತ್ಯಕ್ಷತೆಯೂ ಆಗತ್ತೆ, ಯಾರು ಮಾಡೋದೇ ಇಲ್ಲ ಅವ್ರ ಪ್ರತ್ಯಕ್ಷತೆಯೂ ಆಗತ್ತೆ. ಬಾಬಾ ಹೇಳ್ತಾರೆ, ಹೇಗೆ ಪ್ರತಿಜ್ಞೆ ಮಾಡಿರುವವರ ರೀತಿಯಲ್ಲಿ ಬಾಬನ ಶ್ರೀಮತದಂತೆ ನಡೆಯೋದಿಲ್ಲ. ಕೆಲವರ ಅದೃಷ್ಟದಲ್ಲೇ ಇಲ್ಲ ಅಂತಂದರೆ ದೇಹಾಭಿಮಾನ ಮೊದಲು ಪೆಟ್ಟು ಕೊಡುತ್ತದೆ. ಅನಂತರ ಕಾಮವಿಕಾರ ಇಲ್ಲವೆಂದರೆ ಕ್ರೋಧ, ಲೋಭ ಇರುತ್ತೆ. ಇರೋದಂತೂ ಎಲ್ಲ ಶತ್ರುಗಳೇ ಅಲ್ವಾ? ಈ ವಿಕಾರಗಳೆಲ್ಲ ಶತ್ರುಗಳೇ. ಮೋಹವು ಕೂಡ ಎಂತಹ ವಸ್ತುವಾಗಿದೆ ಎಂದರೆ ಬಿಲ್ಕುಲ್ ಸತ್ಯನಾಶ ಮಾಡುತ್ತದೆ. ಲೋಭವೂ ಸಹ ಕಡಿಮೆ ಇಲ್ಲ, ದೊಡ್ಡ ಕಠಿಣ ಶತ್ರುವಾಗಿದೆ. ಪಾಯಿ ಪೈಸೆಯ ವಸ್ತುವನ್ನು ಸಹ ಕಳ್ಳತನ ಮಾಡುತ್ತಾರೆ. ಇದು ಸಹ ಲೋಭ ಅಲ್ವಾ? ಕಳ್ಳತನದ ಬಹಳ ಕೆಟ್ಟ ಅಭ್ಯಾಸವಾಗಿದೆ. ಆಂತರಿಕದಲ್ಲಿ ಮನಸ್ಸು ತಿನ್ನಬೇಕು. ನಾವು ಪಾಪ ಮಾಡುತ್ತಾ ಇದ್ದೀವಿ ಅಂದಾಗ ಏನು ಪದವಿ ಪಡ್ಕೊಳ್ತೀವಿ? ಶಿವತಂದೆಯ ಯಜ್ಞದಲ್ಲಿ ಬಂದು ಬಾಬಾರವರ ಬಳಿ ನಾವಂತಹ ಕೆಲಸ ಹೇಗೆ ಮಾಡಲು ಸಾಧ್ಯ? ಮಾಯೆ ಬಹಳ ಉಲ್ಟಾ ಕರ್ಮಗಳನ್ನು ಮಾಡಿಸುತ್ತದೆ. ಎಷ್ಟೇ ತಿಳಿಸಿರಿ ಮತ್ತೆಯೂ ಸಹ ಅಭ್ಯಾಸ ಅಳಿಸಿ ಹೋಗುವುದಿಲ್ಲ. ಕೆಲವರು ನಾಮರೂಪದಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ದೇಹಾಭಿಮಾನದ ಕಾರಣ ನಾಮರೂಪದಲ್ಲಿಯೂ ಬರುತ್ತಾರೆ. ಪ್ರತಿಯೊಬ್ಬ ಸೇವಾ ಕೇಂದ್ರದ ಪ್ರತಿಯಾಗಿ ಬಾಬಾರವರಿಗೆ ಗೊತ್ತಿರುತ್ತೆ ಅಲ್ವಾ? ಬಾಬರವರು ಸಹ ಏನು ಮಾಡ್ತಾರೆ? ತಿಳುವಳಿಕೆ ಕೊಡ್ತಾರೆ. ಎಷ್ಟು ಸೆಂಟರ್ಸ್ ಇದೆ, ಎಷ್ಟೊಂದು ಸಮಾಚಾರಗಳು ಬಾಬರವರ ಬಳಿ ಬರ್ತಿರತ್ತೆ. ಚಿಂತೆ ಅಂತೂ ಇರುತ್ತೆ ಅಲ್ವಾ? ಮತ್ತು ತಿಳಿಸಬೇಕಾಗುವುದು. ಮಾಯೆಯೇನು ಕಡಿಮೆ ಇಲ್ಲ, ಬಹಳ ಬೇಜಾರು ಮಾಡಿಸುತ್ತದೆ. ಒಳ್ಳೊಳ್ಳೆಯ ಮಕ್ಕಳಿಗೂ ಹೇಳಲಾಗತ್ತೆ, ತಪ್ಪು ಮಾಡಿದರೆ ತುಂಬ ದುಃಖ ಪಡಬೇಕಾಗುವುದು. ಇಲ್ಲಂತೂ ದುಃಖದ ಮಾತೇ ಇಲ್ಲ. ತಿಳ್ಕೊಳ್ತಾರೆ ಕಲ್ಪದ ಮೊದಲು ಸಹ ಈ ರೀತಿಯಾಗಿತ್ತೆಂದು. ಈಶ್ವರನಿಗೆ ಮಕ್ಕಳಾಗಿ ಮತ್ತೆಯೂ ಸಹ ಕೆಲವರು ಮಾಯೆಗೆ ವಶವಾಗುತ್ತಾರೆ. ಒಂದಲ್ಲ ಒಂದು ವಿಕರ್ಮ ಮಾಡುತ್ತಾರೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಪ್ರತಿಜ್ಞೆಯಂತೂ ತುಂಬ ಮಕ್ಕಳು ಮಾಡುತ್ತಾರೆ. ಬಾಬಾ, ನಾವು ನಿಮ್ಮ ಶ್ರೀಮತದಂತೆ ಅವಶ್ಯವಾಗಿ ನಡೆಯುತ್ತೇವೆ, ಆದರೆ ನಡೆಯುವುದಿಲ್ಲ. ಆದ್ದರಿಂದ ಮಾಲೆಯು ನೋಡಿ ಎಷ್ಟು ಚಿಕ್ಕದು ತಯಾರಾಗಿದೆ. ಬಾಕಿ ಎಲ್ಲರೂ ಪ್ರಜೆಗಳು. ಎಷ್ಟು ದೊಡ್ಡ ಗುರಿಯಾಗಿದೆ. ಇದರಲ್ಲಿ ಮನಸ್ಸು ತುಂಬ ಸ್ವಚ್ಛವಾಗಿರಬೇಕು. ಗಾದೆ ಮಾತಿದೆ ಅಲ್ವಾ, ಸತ್ಯತೆ ಇತ್ತೆಂದರೆ ನೃತ್ಯ ಮಾಡುತ್ತೀರಾ. ಒಂದು ವೇಳೆ ಬಾಬಾರವರ ಜೊತೆ ಸತ್ಯವಾಗಿ ನಡೆಯುತ್ತಿದ್ದಿದ್ದೆ ಆದರೆ ಸತ್ಯಯುಗದಲ್ಲಿ ಶ್ರೀಕೃಷ್ಣನ ಜೊತೆಯಲ್ಲಿ ಹೋಗಿ ನೃತ್ಯ ಮಾಡುತ್ತೀರಾ. ಸತ್ಯಯುಗದಲ್ಲಿ ಶ್ರೀಕೃಷ್ಣನ ನೃತ್ಯ ಪ್ರಸಿದ್ಧವಾಗಿದೆ. ರಾಸಲೀಲೆ ರಾಧಾಕೃಷ್ಣರದು ತೋರಿಸ್ತಾರಲ್ವಾ? ಅನಂತರ ರಾಮಲೀಲೆಯನ್ನು ತೋರಿಸುತ್ತಾರೆ. ಆದರೆ ನಂಬರ್ 1ನಲ್ಲಿ ರಾಧಾಕೃಷ್ಣರ ರಾಸಲೀಲೆ ಇದೆ. ಏಕೆಂದರೆ ಈ ಸಮಯದಲ್ಲಿ ಅವರು ತಂದೆಯಿಂದ ಬಹಳ ಸತ್ಯವಂತರಾಗುತ್ತಾರೆ. ಅಂದಾಗ ಎಷ್ಟು ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತಾರೆ. ಕೈ ಎತ್ತುತ್ತಾರೆ ತುಂಬ ಜನ ಮಕ್ಕಳು. ಆದರೆ ಮಾಯೆ ಹೇಗಿದೆ? ಪ್ರತಿಜ್ಞೆ ಮಾಡುತ್ತಾರೆ, ನಡೆಯುತ್ತೇವೆ ಬಾಬನ ಶ್ರೀಮತದಂತೆ ಎಂದು. ಮಾಯೆಯ ಭೂತಗಳನ್ನು ಓಡಿಸಬೇಕು. ದೇಹಾಭಿಮಾನದ ಹಿಂದೆ ಎಲ್ಲ ಭೂತಗಳು ಅಂಟಿಕೊಳ್ಳುತ್ತವೆ. ಬಾಬಾ ಹೇಳುತ್ತಾರೆ, ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ. ಅದರಲ್ಲಿಯೂ ಸಹ ಬೆಳಗ್ಗೆ ಬಾಬನ ನೆನಪಿನಲ್ಲಿ ಕುಳಿತುಕೊಳ್ಳಿ. ಬಾಬರವರ ಜೊತೆ ಮಾತನಾಡಿರಿ. ಬಾಬರವರ ಮಹಿಮೆ ಮಾಡಿರಿ. ಭಕ್ತಿ ಮಾರ್ಗದಲ್ಲಿ ಬಲೆ ನೆನಪು ಮಾಡುತ್ತಿದ್ದೀರಿ, ಆದರೆ ಮಹಿಮೆಯಂತೂ ಯಾರ್ದು ಇರಲಿಲ್ಲ. ಶ್ರೀಕೃಷ್ಣನನ್ನ ನೆನಪು ಮಾಡುತ್ತಿದ್ದೀರಿ. ಮಹಿಮೆ ಮಾಡ್ತಾ ಇದ್ರಿ. ಬೆಣ್ಣೆ ಕದ್ರು, ಅವರನ್ನು ಓಡಿಸ್ಕೊಂಡೋದ್ರು, ಇವರನ್ನು
ಅಕಾಸುರ ಬಕಾಸುರರನ್ನು ಸಾಯಿಸಿದ್ರು, ಇದು ಮಾಡಿದ್ರು ಅದು ಮಾಡಿದ್ರು ಅಂತ ಅಷ್ಟೇ. ಇನ್ನೇನು ಹೇಳ್ತಾ ಇದ್ರಿ? ಇದೆಲ್ಲವೂ ಸಹ ಸುಳ್ಳು. ಕೃಷ್ಣ ಏನು ಆ ರೀತಿ ಮಾಡಲಿಲ್ಲ. ಸತ್ಯತೆ ಕಿಂಚಿತ್ತೂ ಇರಲಿಲ್ಲ. ಮತ್ತು ಮಾರ್ಗ ಏನು ತೋರಿಸುವಂಥ ಧನ್ಯರಿಗೆ? ಮುಕ್ತಿಯನ್ನಂತೂ ಯಾರೂ ತಿಳಿದುಕೊಂಡಿರಲಿಲ್ಲ. ಈ ಸಮಯದಲ್ಲಿ ಪೂರ್ತಿ ವಿಶ್ವದ ಮೇಲೆ ರಾವಣನ ರಾಜ್ಯವಿದೆ. ಎಲ್ಲರೂ ಈ ಸಮಯದಲ್ಲಿ ಪತಿತರಾಗಿದ್ದಾರೆ. ಮನುಷ್ಯರು ಭ್ರಷ್ಟಾಚಾರದ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ. ಇದನ್ನು ತಿಳಿದುಕೊಂಡಿಲ್ಲ ಸತ್ಯಯುಗದಲ್ಲಿ ನಿರ್ವಿಕಾರಿ ದೇವತೆಗಳಿರುತ್ತಾರೆ ಎಂದು. ಗಾಯನವೂ ಇದೆ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣರು. ಆದರೆ ಮತ್ತೆ ಹೇಳುತ್ತಾರೆ ಅಲ್ಲಿಯೂ ಸಹ ರಾವಣ ಕಂಸ ಜರಾಸಂಧ ಇದ್ದರೆಂದು. ಹೇಳಲಾಗತ್ತೆ ಪವಿತ್ರರಾಗಿರಿ ಎಂದು. ಅಂದಾಗ ಹೇಳ್ತಾರೆ ದೇವತೆಗಳಿಗೂ ಸಹ ಮಕ್ಕಳಿದ್ರು ಅಲ್ವಾ, ಮತ್ತು ಅವರು ಪತಿತರಾಗಿದ್ರಲ್ವಾ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಅರೆ ನೀವು ಗಾಯನ ಮಾಡ್ತೀರಾ ಅಲ್ವಾ ಸರ್ವಗುಣ ಸಂಪನ್ನರು ಸಂಪೂರ್ಣ ನಿರ್ವಿಕಾರಿಗಳು ಅಂತ, ಮತ್ತು ವಿಕಾರದ ಮಾತು ಅಲ್ಲಿ ಹೇಗಿರಲು ಸಾಧ್ಯ? ತಾವು ಸಹ ನಿರ್ವಿಕಾರಿಗಳಾಗಿರಿ. ಆಗ ಹೇಳ್ತಾರೆ ಸೃಷ್ಟಿ ಹೇಗೆ ವೃದ್ಧಿ ಆಗತ್ತೆ ಎಂದು, ಮಕ್ಕಳು ಹೇಗೆ ಜನ್ಮ ಪಡ್ಕೊಳ್ತಾರೆ ಎಂದು. ಮಂದಿರದಲ್ಲಿ ಹೋಗಿ ಮಹಿಮೆ ಮಾಡ್ತಾರೆ, ಮನೆಯಲ್ಲಿ ಬಂದರೆ ಆ ಮಹಿಮೆ ಎಲ್ಲ ಮರೆತು ಹೋಗುತ್ತಾರೆ. ಬಲೆ ತಾವು ಪರೀಕ್ಷೆ ಮಾಡಿ ನೋಡಿ, ಮನೆಯಲ್ಲಿ ಹೋಗಿ ತಿಳಿಸಿರಿ, ಒಪ್ಪಿಕೊಳ್ಳುವುದೇ ಇಲ್ಲ. ಅಲ್ಲಿನ ಮಾತು ಅಲ್ಲೇ ಇರುವುದು. ಪವಿತ್ರರಾಗಲು ಹೇಳ್ತಾರೆ ವಾಹ, ಪವಿತ್ರವಾಗಿದ್ದುಬಿಟ್ರೆ ಪ್ರಪಂಚ ಹೇಗೆ ನಡೆಯುತ್ತೆ? ವಿಕಾರ ಇಲ್ಲ ಅಂದರೆ ಹೇಗೆ ನಡೆಯುತ್ತೆ ಪ್ರಪಂಚ ಅಂತ ಹೇಳುತ್ತಾರೆ. ಅವರಿಗೆ ಗೊತ್ತೇ ಇಲ್ಲ ನಿರ್ವಿಕಾರಿ ಪ್ರಪಂಚ ಹೇಗೆ ನಡೆಯುತ್ತೆ ಎಂದು. ಮಕ್ಕಳು ಹಾಡನ್ನು ಕೇಳಿದ್ದೀರಾ? ಪ್ರತಿಜ್ಞೆ ಮಾಡುತ್ತೀರಾ? ನಿಮ್ಮ ಮತದಂತೆ ನಡೆಯುತ್ತೇವೆ ಎಂದು. ಏಕೆಂದರೆ ಶ್ರೀಮತದಂತೆ ನಡೆಯುವುದರಿಂದ ಕಲ್ಯಾಣವಾಗುವುದು. ಬಾಬರವರಂತೂ ಹೇಳುತ್ತಿರುತ್ತಾರೆ ಮಕ್ಕಳೇ ಶ್ರೀಮತದಂತೆ ನಡೆಯಿರಿ, ಇಲ್ಲವೆಂದರೆ ಕೊನೆಗೆ ಮೃತ್ಯು ಬರುವುದು. ಅನಂತರ ಟ್ರಿಬ್ಯುನಲಲ್ಲಿ ಅಂದರೆ ಧರ್ಮರಾಜಪುರಿಯಲ್ಲಿ ಎಲ್ಲ ಹೇಳಬೇಕಾಗುವುದು ತಾವು ಈ ಪಾಪ ಮಾಡಿದ್ದೀರಾ ಎಂದು. ತಮ್ಮ ಮತದಂತೆ ನಡೆದು ಕಲ್ಪಾಂತರದ ಕಲೆ ಮಾಡಿಕೊಂಡಿದ್ದೀರಾ. ಈ ರೀತಿ ಅಲ್ಲ, ಒಂದು ಬಾರಿ ಫೇಲ್ ಆಗಿದ್ದೀರಾ ಅಂದರೆ ಮತ್ತೆ ಮುಂದಿನ ವರ್ಷ ಓದ್ಬೋದು, ನಂತರ ಓದ್ಬೋದು ಅಂತಲ್ಲ. ಒಂದು ಸಲ ಕಪ್ಪು ಕಲೆ ಬಂತು ಅಂದರೆ ಅದು ಕಲ್ಪಾಂತರಗಳಿಗೆ ಆಗಿಬಿಡತ್ತೆ. ಈಗ ಫೇಲ್ ಆದರೆ ಕಲ್ಪಾಂತರಗಳಿಗಾಗಿ ಫೇಲ್ ಆಗುತ್ತೀರಾ. ಆದ್ದರಿಂದ ಬಹಳ ಪುರುಷಾರ್ಥ ಮಾಡಬೇಕು. ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆಯಿರಿ. ಆಂತರಿಕದಲ್ಲಿ ಯಾವುದೇ ಕೊಳಕನ್ನು ಇಟ್ಟುಕೊಳ್ಳಬೇಡಿ. ಹೃದಯವನ್ನು ಶುದ್ಧ ಮಾಡಿಕೊಳ್ಳಬೇಕು. ನಾರದನಿಗೂ ಸಹ ಹೇಳಲಾಯಿತು ಅಲ್ವಾ, ತಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಿ ಎಂದು. ಅಂದಾಗ ನೋಡಿಕೊಂಡ್ರು, ನಾನಂತೂ ಮಂಗನ ಸಮಾನ ಇದ್ದೇನೆ, ಇದು ಒಂದು ದುಷ್ಟಾಂತ. ತಮ್ಮನ್ನು ತಾವು ಕೇಳಿಕೊಳ್ಳಿ, ನಾವು ಎಲ್ಲಿಯವರೆಗೆ ಶ್ರೀಮತದಂತೆ ನಡೆಯುತ್ತಿದ್ದೇವೆ? ಬುದ್ಧಿಯೋಗ ಎಲ್ಲಿಯೂ ಹೊರಗೆ ಅಲೆದಾಡುತ್ತಿಲ್ಲವಾ? ದೇಹಾಭಿಮಾನದಲ್ಲಿ ಬರುತ್ತಿಲ್ಲವಾ? ದೇಹಿ ಅಭಿಮಾನಿಯಾಗಿ ಸರ್ವಿಸ್ನಲ್ಲಿ ತೊಡಗಿದ್ದೇನೆಯ? ಪೂರ್ತಿ ಆಧಾರ ಯೋಗದ ಮೇಲೆ ಇದೆ. ಭಾರತದ ಯೋಗ ಪ್ರಸಿದ್ಧವಾಗಿದೆ. ಅವರಂತೂ ನಿರಾಕಾರ ತಂದೆಯಾಗಿದ್ದಾರೆ, ನಿರಾಕಾರ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಇದಕ್ಕೆ ಹೇಳಲಾಗುವುದು ಸಹಜ ರಾಜಯೋಗ ಎಂದು ಬರೆಯಲಾಗಿದೆ. ನಿರಾಕಾರ ತಂದೆ ಸಹಜ ರಾಜಯೋಗವನ್ನು ಕಲಿಸಿದರು. ಕೇವಲ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ಸಹ ಈ ರೀತಿ ಲಕ್ಷ್ಮೀನಾರಾಯಣ ಆಗಬೇಕು, ಪುಣ್ಯ ಆತ್ಮ ಆಗಬೇಕು. ಯಾವುದೇ ಪಾಪವನ್ನು ಮಾಡಬಾರದು, ಪಾಪದ ಮಾತೇ ಇಲ್ಲ. ತಂದೆಯ ನೆನಪಿನಲ್ಲಿದ್ದು ತಂದೆಯ ಸೇವೆಯಲ್ಲಿ ಸರ್ವಿಸ್ನಲ್ಲಿ ತೊಡಗಬೇಕು. ಇಷ್ಟು ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಸ್ವಲ್ಪ ಪರಿಶ್ರಮ ಅಂತೂ ಪಡಬೇಕು ಅಲ್ವಾ? ಸತ್ಯುಗದಲ್ಲಿ ಅಷ್ಟು ಶ್ರೇಷ್ಠ ಪದವಿ ಪಡಿತೀವಿ ಅಂದಾಗ ಸ್ವಲ್ಪ ಕಷ್ಟಪಡಬೇಕು. ಸನ್ಯಾಸಿಗಳಂತೂ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪದ ಸಮಾನ ಇರಿ. ಅದಂತೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸನ್ಯಾಸಿಗಳು. ಸಂಪೂರ್ಣ ಆಗುವುದರಲ್ಲಿ ಕೆಲವರು ಫೇಲ್ ಆಗಿಬಿಡ್ತಾರೆ, ಬಹಳಷ್ಟು ಜನ ಫೇಲ್ ಆಗ್ತಾರೆ, ಏಕೆಂದರೆ ನೆನಪೇ ಮಾಡುವುದಿಲ್ಲ. ಈಗ ಪ್ರಾಚೀನ ಯೋಗವನ್ನು ತಂದೆಯೇ ಕಲಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಯೋಗವಂತೂ ನಾನು ಸ್ವಯಂವೇ ಬಂದು ಕಲಿಸುತ್ತಿದ್ದೇನೆ. ಈಗ ನನ್ನನ್ನು ನೆನಪು ಮಾಡಿರಿ. ನೀವು ನನ್ನ ಬಳಿ ಬರಬೇಕಾಗಿದೆ. ಇದಾಗಿದೆ ನೆನಪಿನ ಯಾತ್ರೆ. ನಿಮ್ಮ ಮಧುರ ಮನೆ ಅದಾಗಿದೆ ಪರಮಧಾಮ. ಇದನ್ನು ತಿಳಿದುಕೊಂಡಿದ್ದೀರಾ?
ನಾವೇ ತಂದೆಯಿಂದ ಪೂರ್ಣ ಆಸ್ತಿ ಪಡೆದುಕೊಳ್ಳುತ್ತೇವೆ ಅಂದಾಗ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ಪ್ರತಿಜ್ಞೆಯಂತೆ ಪೂರ್ಣವಾಗಿ ಇರಿ. ಮರೆತು ಹೋಗುತ್ತೆ ಅಂದಾಗ ಬಾಬನ ಬಳಿ ಕ್ಷಮೆ ತೆಗೆದುಕೊಳ್ಳಿ. ಬಾಬನ ಹತ್ರ ಬಂದು ಕ್ಷಮೆ ಕೇಳಿ. ನೋಡಿ, ಈ ಮಗು ಕ್ಷಮೆ ತೆಗೆದುಕೊಳ್ಳೋದಕ್ಕೆ ಬಾಬನ ಬಳಿ ಒಂದು ದಿನಕ್ಕೋಸ್ಕರ ಬಂದಿದ್ದಾರೆ. ಸ್ವಲ್ಪ ತಪ್ಪಾಯಿತು, ಓಡಿ ಬಂದರು. ಏಕೆಂದರೆ ಮನಸ್ಸು ತಿಂತಾ ಇತ್ತು. ಸಮ್ಮುಖದಲ್ಲಿ ಹೋಗಿ ಬಾಬ್ರವ್ರಿಗೆ ತಿಳಿಸ್ಬೇಕು ಅಂತ ಬಂದರು. ಎಷ್ಟು ತಂದೆಯ ಪ್ರತಿ ಗೌರವ ಇದೆ. ಬಹಳಷ್ಟು ಜನ ಮಕ್ಕಳಿದ್ದಾರೆ, ಜಾಸ್ತಿ ವಿಕರ್ಮ ಮಾಡ್ತಿರ್ತಾರೆ, ಗೊತ್ತೇ ಆಗೋದಿಲ್ಲ. ನಾವಂತೂ ಹೇಳ್ತೀವಿ, ವಾಹ ಮಕ್ಕಳೇ, ಬಹಳ ಒಳ್ಳೆ ಮಕ್ಕಳು ಅಂತ ಬಾಬಾ ಹೇಳ್ತಾರೆ. ಸ್ವಲ್ಪ ತಪ್ಪಾಯಿತು ಅಂದರೂ ಕ್ಷಮೆ ಕೇಳಲಿಕ್ಕೆ ಬಂದು ಬಿಡ್ತೀರಾ ಅಂದಾಗ ಎಷ್ಟು ಒಳ್ಳೆ ಮಕ್ಕಳು. ಬಾಬ್ರವರು ಸದಾ ಹೇಳ್ತಾರೆ, ಮಕ್ಕಳೇ, ಒಂದು ವೇಳೆ ತಪ್ಪಾಯಿತು ಅಂದರೆ ಬಾಬನ ಹತ್ರ ಕ್ಷಮೆ ತೆಗೆದುಕೊಳ್ಳಿ, ಇಲ್ಲವೆಂದರೆ ಪಾಪ ವೃದ್ಧಿ ಆಗುತ್ತಾ ಇರುವುದು, ನಂತರ ಬಿದ್ದು ಹೋಗುತ್ತೀರಾ. ಮುಖ್ಯವಾಗಿ ಯೋಗ ಬೇಕು, ಯೋಗದಿಂದಲೇ ಸುರಕ್ಷಿತವಾಗಿ ಇರುತ್ತೀರಾ. ಆ ಯೋಗದ್ದೇ ಬಹಳ ಕಡಿಮೆ ಇದೆ. ಜ್ಞಾನವಂತೂ ಬಹಳ ಸಹಜ. ಇದಂತೂ ಹೇಗೆ ಒಂದು ಕತೆ ಆಗಿದೆ. ಇಂದಿನಿಂದ 5000 ವರ್ಷಗಳಿಗೆ ಮೊದಲು ಯಾರ ರಾಜ್ಯ ಇತ್ತು, ಹೇಗೆ ರಾಜ್ಯ ಮಾಡಿದ್ರು, ಎಷ್ಟು ಸಮಯ ರಾಜ್ಯ ಮಾಡಿದ್ರು, ನಂತರ ರಾಜ್ಯ ಮಾಡ್ತಾ ಮಾಡ್ತಾ ಹೇಗೆ ವಿಕಾರಗಳಲ್ಲಿ ಸಿಕ್ಕಿಕೊಂಡರು. ಯಾರು ನಿಮ್ಮನ್ನು ಹತ್ತಿಸ್ಲಿಲ್ಲ ಅಂದರೆ ಯಾರು ನಿಮ್ಮನ್ನು ವಿಕಾರಿಗಳು ಮಾಡಿದ್ದಲ್ಲ, ನೀವೇ ಯಾವಾಗ ವಿಕಾರಿಗಳಾದ್ರಿ ಆಗ ರಾವಣ ರಾಜ್ಯ ಪ್ರಾರಂಭ ಆಯಿತು. ಕಲಿಯುಗ ದ್ವಾಪರದಿಂದ ಕೆಳಗೆ ಬರ್ತಾ ಬರ್ತಾ ಕಲಿಯುಗದಲ್ಲಿ ತುಂಬ ವಿಕಾರಗಳಾಯಿತು. ಅನಂತರ ರಾವಣ ನಿಮ್ಮಿಂದ ರಾಜ್ಯ ತಗೊಂಡ್ರು. ನೀವು ಮತ್ತೆ ರಾವಣನ ಮೇಲೆ ವಿಜಯ ಪಡೆದು ರಾಜ್ಯ ತಗೊಳ್ತೀರಾ. ಇದು ಸಹ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ. ಬಹಳ ಕಷ್ಟಕರವಾಗಿ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ತಾವು ತಂದೆಯ ಜೊತೆ ಪೂರ್ಣ ಪ್ರಾಮಾಣಿಕಸ್ಥರು, ನಂಬಿಕಸ್ಥರಾಗಿ ಇರಬೇಕು. ಅಜ್ಞಾನ ಕಾಲದಲ್ಲಿಯೂ ಸಹ ಕೆಲವರು ಪ್ರಾಮಾಣಿಕವಾಗಿ ನಂಬಿಕಸ್ಥರಾಗಿರುತ್ತಾರೆ. ಕೆಲವರು ನೌಕರಿಯಲ್ಲಿಯೂ ಕೂಡ ಬಹಳ ಪ್ರಾಮಾಣಿಕವಾಗಿ ಇರುತ್ತಾರೆ. ಲಕ್ಷಾಂತರ ರೂಪಾಯಿ ಬಿದ್ದಿರುತ್ತೆ, ಆದರೆ ಎಂದಿಗೂ 1 ರೂಪಾಯಿಯೂ ಸಹ ಮುಟ್ಟುವುದಿಲ್ಲ. ಹೇಳ್ತಾರೆ, ಸೇಠ್ಜಿ ತಾವು ಬೀಗದ ಕೈಗಳನ್ನು ಬಿಟ್ಟು ಹೋಗಿದ್ರಿ, ನಾವು ಸಂಭಾಲನೆ ಮಾಡಿ ಇಟ್ಟಿದ್ದೀವಿ, ನಾವು ಸಂಭಾಲನೆ ಮಾಡಲಿಕ್ಕೋಸ್ಕರ ಕೂತಿದ್ದೀವಲ್ವ, ನೀವು ಬೀಗ ಬಿಟ್ಟು ಹೋಗಿದ್ರಿ, ತಗೊಳ್ಳಿ ಅಂತ ಹೇಳ್ತಾರೆ. 1 ರೂಪಾಯಿ ಮುಟ್ಟೋದಿಲ್ಲ. ಅಂತಹವರು ಕೆಲವರು ಇದ್ದಾರೆ. ಬಾಬರವರಂತೂ ಒಳ್ಳೆಯ ರೀತಿ ತಿಳಿಸುತ್ತಿರುತ್ತಾರೆ. ವಿವೇಕವೂ ಹೇಳುತ್ತೆ, ಈ ಕಾರಣದಿಂದ ಮಾಲೆಯ ಮಣಿ ಆಗಲಿಲ್ಲ, ಮತ್ತೆ ಅಲ್ಲಿ ಹೋಗಿ ದಾಸದಾಸಿ ಆಗುತ್ತೀರಾ. ವಿದ್ಯಾಭ್ಯಾಸ ಮಾಡಲಿಲ್ಲವೆಂದರೆ ಅವಶ್ಯವಾಗಿ ಈ ಸ್ಥಿತಿ ಆಗುವುದು. ಶ್ರೀಮತದಂತೆ ನಡೆಯುವುದಿಲ್ಲ. ಕೆಲವರು ತಂದೆ ತಿಳಿಸುತ್ತಾರೆ, ನಿಮ್ಮ ಗುರಿ ಪೂರ್ತಿ ಯೋಗದ ಮೇಲೆ ಆಧಾರಿತವಾಗಿದೆ. ಮಾಯೆ ಏಕದಂ ಮೂಗಿಡಿದು ಬೀಳಿಸುತ್ತದೆ. ಯೋಗ ಇದ್ದಾಗ ಸರ್ವಿಸು ಸಹ ತುಂಬ ಚೆನ್ನಾಗಿ ಮಾಡುತ್ತೀರಾ. ಪಾಪಗಳ ಭಯ ಇರಬೇಕು. ನಾನು ಯಾವುದೇ ಪಾಪ ಮಾಡಬಾರ್ದು ಅಂತ ಭಯ ಇರಬೇಕು. ಹೇಗೆ ಈ ಮಕ್ಕಳು ತುಂಬ ಒಳ್ಳೆಯವರು, ಸತ್ಯವಾಗಿರಬೇಕು ಅಂದರೆ ಇಂತಹ ಮಕ್ಕಳಾಗಿರಬೇಕು ಅಂತ. ಒಳ್ಳೊಳ್ಳೆ ಮಕ್ಕಳಿಂದ ಒಳ್ಳೊಳ್ಳೆಯ ಮಕ್ಕಳಿಗಿಂತ ಇವ್ರ ಪದವಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಾಬಾ. ಬಲೆ ಅವರು ಸಾಧಾರಣವಾಗಿರ್ತಾರೆ, ಆದರೆ ಪುರುಷಾರ್ಥ ಚೆನ್ನಾಗಿ ಮಾಡ್ತಾರೆ. ಬಾಬನ ಜೊತೆ ಪ್ರಾಮಾಣಿಕವಾಗಿರ್ತಾರೆ, ನಂಬಿಕಸ್ಥರಾಗಿರ್ತಾರೆ, ಅಜ್ಞಾಕಾರಿಗಳಾಗಿ ಇರ್ತಾರೆ. ಯಾರು ಸರ್ವಿಸ್ ಮಾಡ್ತಾನೇ ಇರ್ತಾರೆ, ಅವರು ಅಲ್ಲಲ್ಲಿ ಕೆಲವರು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಕೆಲವರು ಗುಪ್ತವಾಗಿರ್ತಾರೆ, ಆದರೆ ಒಳ್ಳೆ ಪುರುಷಾರ್ಥಿ ಆಗಿರ್ತಾರೆ. ಏನು ಹೇಳೋದೇ ಇಲ್ಲ. ಕೆಹನೆ ಸೆ ಚೋಡ್ತೇವಿ ನಹಿ ಹೇ, ಹೇಳಿದ್ರೆ ಬಿಡೋದೂ ಇಲ್ಲ. ಗೀತೆಯಲ್ಲಿಯೂ ಸಹ ನೋಡಿ, ಪ್ರತಿಜ್ಞೆ ಮಾಡ್ತಾರೆ, ಏನೇ ಆದರೂ ನಾವಂತಹ ತಪ್ಪನ್ನು ಯಾವತ್ತೂ ಮಾಡೋದೇ ಇಲ್ಲ ಅಂತ. ಮತ್ತು ಬಾಬಾ ಹೇಳಿದ್ರು ಕೂಡ ತಪ್ಪುಗಳು ಮಾಡೋದು ಬಿಡೋದೇ ಇಲ್ಲ. ಮೂಲ ಮಾತಾಗಿದೆ ದೇಹಾಭಿಮಾನದ್ದು. ದೇಹಾಭಿಮಾನದಿಂದಲೇ ತಪ್ಪುಗಳು ಆಗುತ್ತವೆ. ಬಹಳ ತಪ್ಪುಗಳನ್ನು ಮಾಡ್ತಿರ್ತಾರೆ. ಅದಕ್ಕೆ ಬಾಬಾ ಎಚ್ಚರಿಕೆಯನ್ನು ಕೊಡುತ್ತಾರೆ. ತಂದೆಯ ಕೆಲಸವಾಗಿದೆ ತಿಳಿಸುವಂತಹದ್ದು. ತಿಳಿಸದೇ ಇದ್ದರೆ ಹೇಳುತ್ತಾರೆ, ನಮಗೆ ಯಾರೂ ಹೇಳಲೇ ಇಲ್ಲ ಎಂದು. ಇದರ ಬಗ್ಗೆ ಒಂದು ಕಥೆಯೂ ಇದೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ ಎಚ್ಚರವಾಗಿ ಇರಿ, ಇಲ್ಲವೆಂದರೆ ತುಂಬ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು. ಮತ್ತು ಆ ರೀತಿ ಹೇಳಬೇಡಿ, ನಮಗೆ ಯಾರೂ ತಿಳಿಸಲಿಲ್ಲ ಯಾಕೆ ಎಂದು. ಬಾಬಾ ಸಾಫ್ ತಿಳಿಸುತ್ತಾರೆ, ಸ್ವಲ್ಪ ಪಾಪ ಮಾಡಿದ್ರೂ ಸಹ ತುಂಬ ವೃದ್ಧಿಯಾಗುವುದು. ಅನಂತರ ತಂದೆಯ ಮುಂದೆ
ತಲೆ ಎತ್ತಿ ಬರಲಿಕ್ಕಾಗಲ್ಲ, ಬಾಬ್ರವ್ರ ಮುಂದೆ ತಲೆ ಎತ್ತಿ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಸುಳ್ಳು ಹೇಳುವುದರಿಂದ ತೋಬಾ ಮಾಡಬೇಕಾಗತ್ತೆ, ಅಹಂಕಾರ ಮಾಡಬೇಕಾಗತ್ತೆ. ಆ ರೀತಿ ತಿಳ್ಕೊಳ್ಬೇಡಿ. ಶಿವಬಾಬನವರು ನಮ್ಮನ್ನು ನೋಡೋದೇ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಅಜ್ಞಾನ ಕಾಲದಲ್ಲಿಯೂ ಕೂಡ ಬಾಬಾ ಎಲ್ಲ ತಿಳ್ಕೊಳ್ತಾ ಇದ್ರು. ಅದಕ್ಕೆ ಪಾಪ ಮತ್ತು ಪುಣ್ಯದ ವ್ಯವಸ್ಥೆ ಸಿಗ್ತಾ ಇತ್ತು, ರಿಟರ್ನ್ ಸಿಗ್ತಾ ಇತ್ತು, ಕೊಡ್ತಿದ್ರಲ್ವ. ಬಾಬ್ರವ್ರ ಜೊತೆ ಸ್ವಚ್ಛ ಹೃದಯ, ಸತ್ಯ ಹೃದಯ ಇರಬೇಕು. ಯಾರು ಕ್ಲಿಯರಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಬಾಬ್ರವರು ಕೆಲವರಿಗೆ, ನೀವು ಪಾಪ ಮಾಡಿದ್ದೀರಾ, ಅದಕ್ಕೆ ನಿಮಗೋಸ್ಕರ ಇಂತಹ ಕಠಿಣ ಶಿಕ್ಷೆ ಎಂದು. ಬಾಬನಿಂದ ಅಸ್ತಿತ್ವಗಳಕ್ಕೆ ಬಂದಿದ್ದೀರಾ, ಅದಕ್ಕೆ ಬದಲಾಗಿ ಎರಡೂ ಕಿವಿಗಳನ್ನು ಕತ್ತರಿಸಿಕೊಳ್ಳಬಾರದು ಅಲ್ವಾ. ತಪ್ಪು ಮಾಡಿಬಿಟ್ಟು ಪಾಪ ಮಾಡಿಬಿಟ್ಟು ಹೇಳ್ತಾರೆ ಒಂದು, ಮತ್ತೆ ನೆನಪು ಮಾಡ್ತಾರೆ ಬೇರೆಯವರನ್ನು. ಬಾಬಾ ನೀವೇ ಇಲ್ಲ ಅಂತ ಹೇಳುತ್ತಾರೆ, ಮತ್ತು ಬೇರೆಯವರನ್ನು ನೆನಪು ಮಾಡ್ತಾರೆ. ಬಾಬ್ರವರನ್ನು ನೆನಪೇ ಮಾಡೋದಿಲ್ಲ ಅಂದಾಗ ಹೇಳಿ ಅವ್ರ ಗತಿ ಏನಾಗತ್ತೆ? ಸತ್ಯ ತಿನ್ನಬೇಕು, ಸತ್ಯ ಹೇಳಬೇಕು, ಸತ್ಯ ತೊಡಬೇಕು, ಸತ್ಯವಾಗಿರಬೇಕು, ಸತ್ಯವಾಗಿ ನಡಿಬೇಕು. ಇದು ಈಗಿನ ಮಾತು. ತಂದೆಯೇ ಬಂದು ಕಲಿಸುತ್ತಾರೆ, ಪ್ರತಿ ಮಾತಿನಲ್ಲಿ ಸತ್ಯವಾಗಿ ಇರಬೇಕು. ಬಾಬ್ರವ್ರ ಜೊತೆ ಅಷ್ಟು ಸತ್ಯವಾಗಿ ಇರಬೇಕು. ಬಾಬಾ ಹೇಳ್ತಾರೆ, ಇಂತಹ ಸತ್ಯ ಪ್ರಾಮಾಣಿಕಸ್ಥರು ನಂಬಿಕಸ್ಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಸತ್ಯತೆಯಿಂದ ಬಾಬಾರವರ ಸರ್ವಿಸ್ನಲ್ಲಿ ತೊಡಗಬೇಕು. ಪೂರ್ತಿ ಪ್ರಾಮಾಣಿಕಸ್ಥರು ನಂಬಿಕಸ್ಥರಾಗಬೇಕು. ಈಶ್ವರೀಯ ಪರಿವಾರದ ಜೊತೆ ಸತ್ಯವಾದ ಪ್ರೀತಿ ಇಟ್ಟುಕೊಳ್ಳಬೇಕು. ಈಶ್ವರೀಯ ಪರಿವಾರದ ಜೊತೆ ಸತ್ಯವಾದ ಪ್ರೀತಿ ಇಟ್ಟುಕೊಳ್ಳಬೇಕು. ಎರಡನೇ ಪಾಯಿಂಟು, ಶ್ರೀಮತದಲ್ಲಿ ಮನ್ಮತ ಅಥವಾ ರಾವಣನ ಮತವನ್ನು ಮಿಕ್ಸ್ ಮಾಡಬಾರದು. ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಎಂಬ ಗ್ಯಾರಂಟಿಯಲ್ಲಿ ಪಕ್ಕಾ ಇರಬೇಕು. ಹೃದಯವನ್ನು ಶುದ್ಧ ಪವಿತ್ರ ಮಾಡಿಕೊಳ್ಳಬೇಕು. ವರದಾನ, ಆತ್ಮೀಯತೆಯ ಸುಗಂಧದ ಆಧಾರದ ಮೇಲೆ ಸರ್ವರಿಗೂ ಪರಮಾತ್ಮನ ಸಂದೇಶ ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಆಗಿರಿ. ಆತ್ಮೀಯತೆಯ ಸುಗಂಧದ ಆಧಾರದ ಮೇಲೆ ಸರ್ವರಿಗೂ ಪರಮಾತ್ಮನ ಸಂದೇಶ ಕೊಡುವಂತಹ ವಿಶ್ವ ಕಲ್ಯಾಣಕಾರಿ ಆಗಿರಿ. ವರದಾನದ ವಿಶ್ಲೇಷಣೆ, ಆತ್ಮೀಯತೆಯ ಸರ್ವಶಕ್ತಿಗಳು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡಾಗ ಆತ್ಮೀಯತೆಯ ಸುಗಂಧ ಸಹಜವಾಗಿ ಅನೇಕ ಆತ್ಮರನ್ನು ತನ್ನ ಕಡೆ ಆಕರ್ಷಿತ ಮಾಡುತ್ತದೆ. ಹೇಗೆ ಮನಸ್ಸ ಶಕ್ತಿಯಿಂದ ಪ್ರಕೃತಿಯನ್ನು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಮಾಡುತ್ತೀರಾ, ಹಾಗೆಯೇ ಅನ್ಯ ವಿಶ್ವದ ಆತ್ಮರು ಯಾರೆಲ್ಲ ನಿಮ್ಮ ಮುಂದೆ ಬರಲು ಸಾಧ್ಯವಿಲ್ಲ, ಅವರು ದೂರ ಇದ್ದರೂ ಸಹ ತಾವು ಆತ್ಮೀಯತೆಯ ಶಕ್ತಿಯಿಂದ ಬಾಬಾರವರ ಪರಿಚಯ ಅಥವಾ ಮುಖ್ಯ ಸಂದೇಶವನ್ನು ಕೊಡಬಹುದು. ಈ ಸೂಕ್ಷ್ಮ ಮಷನರಿ ಯಾವಾಗ ತೀಕ್ಷ್ಣ ಮಾಡಿಕೊಳ್ಳುತ್ತೀರಾ, ಆಗ ಅನೇಕ ತಡವರಿಸುತ್ತಿರುವ ಆತ್ಮಗಳಿಗೆ ಅಂಚಲಿ ಸಿಗುವುದು ಮತ್ತು ತಾವು ವಿಶ್ವ ಕಲ್ಯಾಣಕಾರಿ ಎಂದು ಕರೆಸಿಕೊಳ್ಳುತ್ತೀರಾ. ಸ್ಲೋಗನ್, ತಮ್ಮ ಬಳಿ ಶುದ್ಧ ಅಥವಾ ಶ್ರೇಷ್ಠ ಸಂಕಲ್ಪಗಳನ್ನು ಇಮರ್ಜ್ ಆಗಿ ಇಟ್ಟುಕೊಂಡಾಗ ವ್ಯರ್ಥ ಸ್ವತಃವಾಗಿ ಮರ್ಜ್ ಆಗುತ್ತದೆ. ತಮ್ಮ ಬಳಿ ಶುದ್ಧ ಅಥವಾ ಶ್ರೇಷ್ಠ ಸಂಕಲ್ಪಗಳು ಇಮರ್ಜ್ ರೂಪದಲ್ಲಿ ಇಟ್ಟುಕೊಂಡಾಗ ವ್ಯರ್ಥ ಸ್ವತಃವಾಗಿ ಮರ್ಜ್ ಆಗುವುದು. ಅವ್ಯಕ್ತ ಇಶಾರೆ, ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿ ಇರಿ. ಯಾವ ಸಮಯದಲ್ಲಿ ಯಾವುದೇ ಪರಿಸ್ಥಿತಿ ಬರುತ್ತೆ, ಆಗ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಳ್ಳಿ. ಆಗ ಅನುಭವ ಮಾಡುತ್ತೀರಾ, ನಾನು ಒಂಟಿಯಾಗಿ ಇಲ್ಲ, ನನ್ನ ಜೊತೆ ವಿಶೇಷ ಶಕ್ತಿ ಇದೆ. ಎಲ್ಲಿ ತಂದೆ ಇರುತ್ತಾರೆ ಅಲ್ಲಿ ಬಲೆ ಎಷ್ಟೇ ಬಿರುಗಾಳಿಗಳು ಬರಬಹುದು, ಆದರೆ ಅದು ಬಹುಮಾನವಾಗುವುದು. ನಿಶ್ಚಯ ಬುದ್ಧಿ ವಿಜಯಂತಿ. ಈ ಬಿರುದಿನ ಸ್ಮೃತಿಯಿಂದ ವಿಜಯಿಗಳಾಗಿರಿ ಮತ್ತು ವಿಜಯಿ ವರ್ಷವನ್ನು ಆಚರಿಸಿರಿ. ಓಂ ಶಾಂತಿ.